ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಏನು ಇನಾಗ್ರೇಷನ್ ಅಂತಾನೆ ಹೇಳ್ಬೋದು. ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ನ ಉದ್ದೇಶ ಬಹಳಷ್ಟು ಇದ್ರೂ ಕೂಡ ಮೊದಲನೇದಾಗಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ, ಅದರಲ್ಲೂ ಟೂರಿಸಂ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ, ಮತ್ತೆ ಇಂಡಿಯನ್ ಸರ್ಫಿಂಗ್ ಫೆಡರೇಷನ್ ವತಿಯಿಂದ, ಜೊತೆಗೆ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ವತಿಯಿಂದನೂ ಕೂಡ, ಮತ್ತು ಮುಖ್ಯವಾಗಿ ಮೇನ್ ಸ್ಪಾನ್ಸರ್ ಆಗಿರುವಂತಹ NMPA ರವರ ಒಂದು ವತಿಯಿಂದನೂ ಕೂಡ ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರ್ಬೇಕಾದ್ರೆ ಮಂಗಳೂರು ನಗರನ ಒಂದು ಗ್ಲೋಬಲ್ ಮ್ಯಾಪ್ ಅಲ್ಲಿ ಮುಂಚೂಣಿಯಲ್ಲಿ ಇಡೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತ ಒಂದು ಪ್ರದೇಶ. ಮುಂಚೆ ಸಸಿ ಹಿತ್ಲೂಲಿ ಮಾಡಬೇಕು ಅಂತ ಆಯ್ತು, ಆದ್ರೆ ಆಪರೇಷನ್ ಇದು ವತಿಯಿಂದ ನಮ್ಮ ಬ್ಲೂ ಫ್ಲಾಗ್ ತಣ್ಣೀರ್ ಬಾವಿಲಿ ಮಾಡೋದು ಅಂತ ಇವಾಗ ಕೊನೆಯದಾಗಿ ನಿರ್ಧಾರ ಆಗಿದೆ. ಅದರಲ್ಲಿ ಜಸ್ಟ್ ಪ್ರೀ ಮಾನ್ಸೂನ್ ಇದರಲ್ಲಿ ವೇವ್ಸ್ ಹೈಟ್ ಮತ್ತೆ ಇದೆಲ್ಲ ಜಾಸ್ತಿ ಹೆಚ್ಚು ಹೈಟ್ ಇದ್ದಷ್ಟು ಚೆನ್ನಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವಾಗ ವೆನ್ಯೂನ ಸಸಿ ಹಿತ್ಲು ಇಂದ ನಮ್ಮ ಬ್ಲೂ ಫ್ಲಾಗ್ ಬೀಚ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇದು ಮೇ 29ರಿಂದ 31, ಸೊ 3 ದಿನಗಳ ಏನು ಈ ಸರ್ಫಿಂಗ್ ಕಾಂಪಿಟೇಷನ್ ಇದೆ, ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು ಮೂರನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ ಏಳನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಅದು ಅಲ್ಲದೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಮತ್ತೆ ಅವ್ರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ. ಪಾಯಿಂಟ್ಸ್ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ, ಬಟ್ ಈ ಒಂದು ಇದರಲ್ಲಿ ಅದಕ್ಕೇನೆ ಹೆಚ್ಚು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮ್ಗೆ ಏನಿದ್ ಬರುತ್ತೆ ಅವರು ಭಾಗವಹಿಸುವಂತ ಇದೆ. ಅದರಲ್ಲೂ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತ ಎಲ್ಲಾ ಕ್ರೀಡಾಪಟುಗಳು ಈ ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ. ಸೊ ನಮ್ಮ ನ್ಯಾಷನಲ್ ಚಾಂಪಿಯನ್ಸ್ ಬೇರೆ ಬೇರೆ ಇದರಲ್ಲಿರುವಂತ ಇದಕ್ಕೆ ಅವರ ಒಂದು ಆಗಮನದ ಒಂದು ತಯಾರಿ ಕೂಡ ಇವಾಗ ನಡೀತಾ ಇದೆ. ಇದರಲ್ಲಿ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಇಂಥ ಒಂದು ಸರ್ಫಿಂಗ್ ಕಾಂಪಿಟೇಷನ್ ನಡಿಬೇಕಾದ್ರೆ ನಮ್ಮ ಲೋಕಲ್ ಟ್ಯಾಲೆಂಟ್ಸ್ ಬಹಳಷ್ಟು ಅವರಿಗೆ ಉತ್ತೇಜನ ನೀಡೋದಕ್ಕೂ ಇದ್ಕೊರುತ್ತೆ. ತಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಸಸಿ ಹಿತ್ಲಲ್ಲಿ ಇವಾಗ್ಲೂ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡುವಂತವ್ರು ಬಹಳಷ್ಟು ಜನ ನಮ್ಮ ಲೋಕಲ್ ಟ್ಯಾಲೆಂಟ್ಸ್, ಮಂಗಳೂರು ಉಡುಪಿಲಿ ಇರುವಂತವ್ರು, ಬಹಳಷ್ಟು ಜನ ಫಿಶಿಂಗ್ ಕಮ್ಯುನಿಟಿಯಿಂದ ಬಂದಿರುವಂತ ಇದು, ಬಹಳಷ್ಟು ಜನ ಬೇರೆ ಬೇರೆ ಇದರಲ್ಲಿ ಬಂದು ಇಲ್ಲಿ ಸರ್ಫಿಂಗ್ ನೇ ಇದ್ ಮಾಡ್ಬೇಕು ಅಂತ ಹೇಳಿ ಬಂದಿರುವಂತವ್ರು. ಸೊ ಅಂತವ್ರಿಗೂ ಕೂಡ ಒಂದು ಉತ್ತೇಜನ, ಪ್ರೋತ್ಸಾಹ, ಮತ್ತೆ ಅವ್ರಿಗೂ ಕೂಡ ಅವರಲ್ಲೂ ಕೂಡ ಒಂದು ಆಸಕ್ತಿ ಮೂಡಿಸ್ಲಿ ಅನ್ನೋದು ಇದು ಮತ್ತೊಂದು ನಮ್ಮ ಉದ್ದೇಶ. ಸೊ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಬಂದು ಕಳೆದ 7 ವರ್ಷದಲ್ಲಿ ನಮ್ಮ ಮಂಗಳೂರಿಗೆ ಬಂದು ಈ ಚಾಂಪಿಯನ್ಶಿಪ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ನ್ಯಾಷನಲ್ ಲೆವೆಲ್, ಅವರೆಲ್ಲ ಮುಂದೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಸರ್ಫಿಂಗ್ ಇವೆಂಟ್ಸ್ ಅಲ್ಲಿ ಪೋಡಿಯಂ ಫಿನಿಶಸ್ ಕೂಡ ಮಾಡಿದ್ದಾರೆ. ಸೊ ಇಂಥ ಒಂದು ಏನು ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕಾಗಿರುವಂತದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಅದರಲ್ಲೂ ಕರ್ನಾಟಕದಲ್ಲಿ ಕೋಸ್ಟ್ ಅಂತ ಇರೋದು 3 ಜಿಲ್ಲೆ, ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂತದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಮಾಧ್ಯಮ ಮಿತ್ರರ ಮೂಲಕ ಎಲ್ಲರಿಗೂ ಹೇಳೋದು ಇಷ್ಟೇನೆ, ದಯವಿಟ್ಟು ಬನ್ನಿ. ಆ ಒಂದು 3 ದಿನದಲ್ಲಿ ಈ ಕ್ರೀಡೆ ಬಹಳಷ್ಟು ಜನ ನೋಡಿರೋದಿಲ್ಲ, ಇವನ್ ಟಿವಿಲೂ ಕೂಡ ನೋಡಿರೋದಿಲ್ಲ. ಬಂದು ತಾವೇನೆ ಖುದ್ದಾಗಿ ನೋಡಿ ಅದರ ಒಂದು ಅನುಭವವನ್ನು ಪಡೆದು ಈ ಒಂದು ಸ್ಪೋರ್ಟ್ಸ್ ಯಾಕೆ ಅಷ್ಟು ಇಂಟರ್ನ್ಯಾಷನಲಿ ಬಹಳಷ್ಟು ಫೇಮಸ್ ಇದೆ ಅಂತ ಆ ಒಂದು ಅನುಭವಕ್ಕೆ ತಾವೆಲ್ಲರನ್ನು ಬರಬೇಕು. ಈ ಒಂದು 3 ದಿನ ಒಂದು ಹಬ್ಬದ ರೀತಿ ಆಚರಣೆ ಆಗ್ಲಿ. ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ ಇದು ಬಹಳಷ್ಟು ಫ್ಯೂಚರಿನ ಒಂದು ಕಾಂಪಿಟೇಷನ್ ಗಳಿಗೆ ಒಂದು ಮುಂಚೂಣಿ ಆಗ್ಲಿ ಅಂತ ಆಶಿಸ್ತಾ, ನಮ್ಮ ಈ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ನಲ್ಲಿ ಭಾಗವಹಿಸುವಂತ ಎಲ್ಲಾ ಒಂದು ಅಧಿಕಾರಿಗಳಿಗೂ ಮತ್ತೆ ಅವರ ಒಂದು ಪಾರ್ಟಿಸಿಪೆಂಟ್ಗಳು ಮತ್ತು ಕಾರ್ಯಕ್ರಮದ ಆಯೋಜಕರು ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಶುಭ ಹಾರೈಸಿ